Good morning, students. Yesterday we have discussed about jumbled words in affirmative sentence. ನಾವು ನಿನ್ನೆಯ ತರಗತಿಯಲ್ಲಿ ಈ ಸಾಮಾನ್ಯ ವಾಕ್ಯಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಜಂಬಲ್ಡ್ affirmative sentence. So today I am going to teach you arrange the words to make negative sentence. So these are all ನೆಗೆಟಿವ್ ಸೆಂಟೆನ್ಸ್. ಇವೆಲ್ಲ ಋಣಾತ್ಮಕ ವಾಕ್ಯಗಳು, ಇವು ಕೂಡ ಜಂಬಲ್ಡ್ ಆಗಿವೆ. ಈ ಋಣಾತ್ಮಕ ವಾಕ್ಯಗಳನ್ನು ಸರಿಯಾದ ರೀತಿಯಲ್ಲಿ ಜೋಡಿಸುವುದು ಹೇಗೆ ನೋಡೋಣ ಈ ಸದ್ಯ. ಫಸ್ಟ್ ಒನ್ ಎಕ್ಸಾಂಪಲ್, ವಿತ್ ಮೈ ಪ್ಲೇ ಕ್ರಿಕೆಟ್ ಡಿಡ್ ಐ ನಾಟ್. ಸೊ ದಿಸ್ ಈಸ್ ಪಾಸ್ಟ್ ಟೆನ್ಸ್ ಬಿಕಾಸ್ ಆಫ್ ಡಿಡ್ ಈಸ್ ಹಿಯರ್. ಸೊ ಡಿಡ್ ಇದ್ದರೆ ಅದು ಪಾಸ್ಟ್ ಟೆನ್ಸ್ ಇರುತ್ತೆ, ಆ್ಯಂಡ್ ಇದು ನೆಗೆಟಿವ್ ಪಾಸ್ಟ್ ಟೆನ್ಸ್. ಹಾಗಾದರೆ ಮೊದಲು ನಾವೇನು ತೊಗೋಬೇಕಿಲ್ಲ, ಫಸ್ಟ್ ಸಬ್ಜೆಕ್ಟ್ ತೊಗೋಬೇಕು ಐ, ಆ್ಯಂಡ್ ದೆನ್ ಡಿಡ್. ಐ ಡಿಡ್ ನಾಟ್, ಸೊ ನಾಟ್ ಈಸ್ ದೇರ್. ಐ ಡಿಡ್ ನಾಟ್ ಪ್ಲೇ ಕ್ರಿಕೆಟ್ ವಿತ್ ಮೈ ಫ್ರೆಂಡ್ಸ್. ಐ ಡಿಡ್ ನಾಟ್ ಪ್ಲೇ ಕ್ರಿಕೆಟ್ ವಿತ್ ಮೈ ಫ್ರೆಂಡ್ಸ್. ಹಾಗಾದ್ರೆ ಯಾವಾಗಲೂ ನೆಗೆಟಿವ್ ವಾಕ್ಯಗಳಲ್ಲಿ ನಾಟ್ ಅನ್ನತಕ್ಕಂಥ ಒಂದು ವರ್ಡ್ ಇರುತ್ತೆ. ಸೊ ನಾವು ಇದನ್ನು ಸರಿಯಾದ ರೀತಿಯಲ್ಲಿ ಜೋಡಿಸ್ಬೇಕಾದ್ರೆ ಮೊದಲು ಸಬ್ಜೆಕ್ಟ್ ತೊಗೋಬೇಕು. ಸಬ್ಜೆಕ್ಟ್ ಆದ ನಂತರ ಹೆಲ್ಪಿಂಗ್ ವರ್ಬ್ ತೊಗೋಬೇಕು. ಅಲ್ಲಿ ಏನಿರುತ್ತೆ, ಡೂ ಇದ್ದರೆ ಡೂ ತೊಗೋಬೇಕು, ಡಿಡ್ ಇದ್ದರೆ ಡಿಡ್ ತೊಗೋಬೇಕು, ಓಕೆ, ಈಸ್ ಇದ್ದರೆ ಈಸ್ ತೊಗೋಬೇಕು, ಹ್ಯಾವ್ ಇದ್ದರೆ ಯಾವ ತೊಗೋಬೇಕು. ಸೊ ಇಲ್ಲಿ ಡಿಡ್ ಕೊಟ್ಟಿದ್ದಾರೆ, ಸೊ ನಾವು ಡಿಡ್ ತೊಗೊಂಡ ನಂತರ ನಾಟನ್ನು ಹಾಕಬೇಕು. ಐ ಡಿಡ್ ನಾಟ್. ಸೊ ನಾಟನ್ನು ಅಪ್ಲೈ ಮಾಡಿದ ಮೇಲೆ ನೆಕ್ಸ್ಟ್ ನಾವು ವರ್ಬ್ ತೊಗೋಬೇಕು. So here play is the verb, main verb. And then I did not play cricket. So cricket ಏನಿದು ಆಬ್ಜೆಕ್ಟ್. ಸೊ ಯಾವಾಗ ನಾವು ವರ್ಬ್ ತೊಗೊತೀವಿ, ವರ್ಬ್ ಆದ ನಂತರ ನಾವು ಆಬ್ಜೆಕ್ಟನ್ನು ತೊಗೋಬೇಕಿಲ್ಲ. ಸೊ ಕ್ರಿಕೆಟ್ ವಿತ್ ಮೈ ಫ್ರೆಂಡ್ಸ್. ಓಕೆ, ದೆನ್ ನೆಕ್ಸ್ಟ್ ಎಕ್ಸಾಂಪಲ್, ಪ್ಲೇ ಡಿಡ್ ಹಿ ಆನ್ ಸಂಡೇ ನಾಟ್ ದ ಪಿಯಾನೋ. ಸೊ ಹಾಗಾದ್ರೆ ಇಲ್ಲೇ ಸಬ್ಜೆಕ್ಟ್ ಯಾವುದಿಲ್ಲ, ಈ ಈಸ್ ದಿ ಸಬ್ಜೆಕ್ಟ್, ಆ್ಯಂಡ್ ದೆನ್ ಹೆಲ್ಪಿಂಗ್ ವರ್ಬ್ ಡಿಡ್. ಸೊ ಡಿಡ್ ಅಂತಂದ್ರೆ ಏನು ತೊಗೋಬೇಕು, ನಾಟನ್ನು ತೊಗೋಬೇಕು. ಹಿ ಡಿಡ್ ನಾಟ್ ಪ್ಲೇ ದ ಪಿಯಾನೋ ಆನ್ ಸಂಡೇ. ಹಾಗಾದ್ರೆ ಸೇಮ್ ಕೂಡ ಇಲ್ಲಿ ಏನಾಗುತ್ತೆ ಹೇಳ್ರಿ, ಸಬ್ಜೆಕ್ಟ್ ಆದ ನಂತರ ಹೆಲ್ಪಿಂಗ್ ವರ್ಬ್ ಆದ ನಂತರ ನಾಟ್. ಸೊ ನಾಟ್ ಆದ ನಂತರ ಮೇನ್ ವರ್ಬ್, ಅದಾದ ನಂತರ ಸೊ ಆ್ಯಸ್ ಯೂಸ್ವಲ್ ಆಬ್ಜೆಕ್ಟನ್ನು ನಾವಿಲ್ಲೇ ಹಾಕಬೇಕು. ಸೊ ಈ ರೀತಿ ಹಾಕಿದಾಗ ಏನಾಗುತ್ತಿದ್ದು, ಸೊ ನೆಗೆಟಿವ್ ಸೆಗ್ಮೆಂಟ್ಸ್ ಏನಾಗುತ್ತೆ ಸರಿಯಾದ ರೀತಿಯಲ್ಲಿ ಜೋಡಿಸ್ದಂಗೆ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ಈಟ್ ಇನ್ ವಿಂಟರ್ ಐಸ್ ಕ್ರೀಮ್ ಡೂ ನಾಟ್ ಐ. ಸೊ ಹಿಯರ್ do is the helping verb. So do indicates simple present tense. ನಾವು ಯಾವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ನೆಗೆಟಿವ್ ಆಗಿ ನಾವು ಕನ್ವರ್ಟ್ ಮಾಡ್ತೀವಿ ಅಥವಾ ನೆಗೆಟಿವ್ ವಾಕ್ಯಗಳಲ್ಲಿ ಏನು ಬರುತ್ತಪ್ಪ ಅಂದರೆ, ಸೊ ಡೂ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಎಕ್ಸಿಸ್ಟ್ ಆಗುತ್ತೆ. ಸೊ ಇಲ್ಲಿ ಕೂಡ ನಾವೇನಪ್ಪ ಸಬ್ಜೆಕ್ಟನ್ನು ಗಮನಿಸಬೇಕು. ಇಲ್ಲಿರೋಂಥ ಸಬ್ಜೆಕ್ಟ್ ಯಾವುದಪ್ಪ ಅಂದರೆ ಐ. ಸೊ ಮೊದಲು ನಾವು ಐ ತೊಗೋಬೇಕು. ಸೊ ಐ ತೊಗೊಂಡ ನಂತರ ಹೆಲ್ಪಿಂಗ್ ವರ್ಬನ್ನು ತೊಗೋಬೇಕು. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದಿದೆ, ಇಲ್ಲಿ ಡೂ ಈಸ್ ದ ಹೆಲ್ಪಿಂಗ್ ವರ್ಬ್. ಸೊ ಡೂನ ಬರೆದ ಮೇಲೆ ನೆಕ್ಸ್ಟ್ ನಾಟನ್ನು ತೊಗೋಬೇಕು. ಐ ಡು ನಾಟ್ ಆ್ಯಂಡ್ ದೆನ್ ಈಟ್. ಸೊ ಈಟ್ ಈಸ್ ದಿ ವರ್ಬ್. ನೋಡ್ರಿ ಸೀಕ್ವೆನ್ಸ್ ಅರ್ಥ ಮಾಡ್ಕೊಳ್ರಿ. ಫಸ್ಟು ಸಬ್ಜೆಕ್ಟ್ ಆದ ನಂತರ ಏನು ತೊಗೋಬೇಕು ಹೇಳ್ರಿ, ಹೆಲ್ಪಿಂಗ್ ವರ್ಬ್ ಆದಮೇಲೆ ನಾಟ್ ಆದಮೇಲೆ ವರ್ಬ್. ಐ ಡು ನಾಟ್ ಈಟ್ ಐಸ್ ಕ್ರೀಮ್. ಇದೇನಿದೆ ಐಸ್ ಕ್ರೀಮ್ ಆಬ್ಜೆಕ್ಟ್. ಐ ಡು ನಾಟ್ ಈಟ್ ಐಸ್ ಕ್ರೀಮ್ ಇನ್ ವಿಂಟರ್. ಓಕೆ, ರೈಟ್. ನೆಕ್ಸ್ಟ್, ಸೊ ವಿನ್ ಯು ನಾಟ್ ಡೂ ದ ಮ್ಯಾಚ್. ಸೊ ಈ ಒಂದು ಜಂಬಲ್ಡ್ ಸೆಗ್ಮೆಂಟಲ್ಲಿ ಸಬ್ಜೆಕ್ಟ್ ಯಾವುದಿಲ್ಲ, ಯು ಈಸ್ ದಿ ಸಬ್ಜೆಕ್ಟ್. ಸೊ ಫಸ್ಟ್ ಯು ಟೇಕ್ ದಿ ಯು. ಸೊ ಯು ಅದಂದ್ರೆ ಏನು ತೊಗೋಬೇಕಿಲ್ಲ, ಡೂ. ಸೊ ಯಾಕಂದರೆ ಹೆಲ್ಪಿಂಗ್ ವರ್ಬ್ ಯಾವುದಿದೆ, ಇಲ್ಲೇ ಡೂ ಇದೆ. ಸೊ ಡೂನ ತೆಗೆದುಕೊಂಡ ನಂತರ ನೆಕ್ಸ್ಟ್ ನಾಟನ್ನು ಬರೀಬೇಕು. ಯು ಡು ನಾಟ್ ಆ್ಯಂಡ್ ದೆನ್ ವರ್ಬ್.
ಸೊ ವಿನ್ ಏನಿದು ವರ್ಬ್. ಯು ಡು ನಾಟ್ ವಿನ್ ದ ಮ್ಯಾಚ್. ಸೊ ದ ಮ್ಯಾಚ್ ಏನಿದು ಆಬ್ಜೆಕ್ಟ್. ಸೊ ಹಾಗಾದರೆ ಇದು ಏನಾಯ್ತು ಇವಾಗ ನೆಗೆಟಿವ್ ಸೆಗ್ಮೆಂಟ್ ಏನಾಯ್ತು ಇವಾಗ ಸರಿಯಾದ ಅನುಕ್ರಮದಲ್ಲಿ ಜೋಡಿಸ್ದಂಗೆ ಆಯಿತು. ಯು ಡು ನಾಟ್ ವಿನ್ ದ ಮ್ಯಾಚ್. ಸೊ ಇದೇ ಫಾರ್ಮುಲಾವನ್ನು ನೀವು ಅಪ್ಲೈ ಮಾಡ್ಕೋಬೇಕು ಪ್ರತಿಯೊಂದು ನೆಗೆಟಿವ್ ಸೆಗ್ಮೆಂಟ್ಗೆ ಇದೇ ಫಾರ್ಮುಲಾ ಅಪ್ಲೈ ಮಾಡ್ಕೋಬೇಕು. ಆ್ಯಂಡ್ ಕೊನೆಯದಾಗಿರ್ತಕ್ಕಂಥ ಏನೋ ಒಂದು ಎಕ್ಸಾಂಪಲ್ ನೋಡೋಣ. ನಾಟ್ ನೌ ಶಿ ಇನ್ ಇಂಗ್ಲೆಂಡ್ ಈಸ್. ಹಾಗಾದ್ರೆ ಶಿ ಈಸ್ ದಿ ಸಬ್ಜೆಕ್ಟ್. ಸೊ ಶಿ ಈಸ್, ಸೊ ಇದೇನಿದೆ ಈಸ್ ಹೆಲ್ಪಿಂಗ್ ವರ್ಬ್. ಶಿ ಈಸ್ ನಾಟ್ ಇನ್ ಇಂಗ್ಲೆಂಡ್. ಇನ್ ಇಂಗ್ಲೆಂಡ್ ನೌ. ಇವಾಗ ಅವಳು ಇಂಗ್ಲೆಂಡಲ್ಲಿ ಇಲ್ಲ ಅಂತ ಆಗುತ್ತೆ ಅರ್ಥ ಇದು. ಶಿ ಈಸ್ ನಾಟ್ ಇನ್ ಇಂಗ್ಲೆಂಡ್ ನೌ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೀವೆಲ್ಲ ಇವಾಗ ಏನು ಅರ್ಥ ಮಾಡ್ಕೊಂಡಿದ್ದೀರಪ್ಪ ಅಂದರೆ ನೆಗೆಟಿವ್ ಸೆಗ್ಮೆಂಟ್ಗಳನ್ನು ಸೊ ಅದನ್ನು ಜಂಬರ್ಡ್ ಆಗಿ ಕೊಟ್ಟಾಗ ಯಾವ ರೀತಿ ಅದನ್ನು ಸರಿಯಾದ ರೀತಿಯಲ್ಲಿ ಜೋಡಿಸಬೇಕು ಅಂದರೆ ಮೊದಲು ಸಬ್ಜೆಕ್ಟ್ ತೊಗೋಬೇಕು. ಸಬ್ಜೆಕ್ಟ್ ಆದ ನಂತರ ಹೆಲ್ಪಿಂಗ್ ವರ್ಬನ್ನು ತೊಗೋಬೇಕು. ಅಲ್ಲಿ ಏನಿರುತ್ತೆ ನೋಡ್ಕೋಬೇಕು ನೀವು. ಅಲ್ಲಿ ಯಾವಿದ್ರೆ ಯಾವ ತೊಗೋಬೇಕು, ಈಸ್ ಇದ್ದರೆ ಈಸ್ ತೊಗೋಬೇಕು, ಡಿಡ್ ಇದ್ದರೆ ಡಿಡ್ ತೊಗೋಬೇಕು. ಆ ಹೆಲ್ಪಿಂಗ್ ವರ್ಬನ್ನು ಹಾಕಿದ ನಂತರ ನಾಟನ್ನು ಬರಿಬೇಕು. ಸೊ ನಾಟ್ ಬರೆದ ಮೇಲೆ ವರ್ಬನ್ನು ಬರಿಬೇಕು. ಅಲ್ಲಿರ್ತಕ್ಕಂಥ ವರ್ಬ್. ಸೊ ಅವ್ರು ಯಾವ ವರ್ಬನ್ನು ಕೊಟ್ಟಿದ್ದಾರೆ ಅದನ್ನು ಬರಿಬೇಕು. ಆ ವರ್ಬ್ ಬರೆದ ನಂತರ ನೀವು ಆಬ್ಜೆಕ್ಟನ್ನು ಬರಿಬೇಕು. ಸೊ ಸಿಂಪಲ್ಲಾಗಿ ನೋಡೋದಾದರೆ ಫಸ್ಟ್ ಒನ್ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಮೇನ್ ವರ್ಬ್. ಸೊ V1 ಪ್ಲಸ್ ಆಬ್ಜೆಕ್ಟ್. ಸೊ ಈ ರೀತಿಯಾದ ಫಾರ್ಮುಲಾವನ್ನು ಅಪ್ಲೈ ಮಾಡ್ಕೋಬೇಕು. ಓಕೆ ರೈಟ್. ನೆಕ್ಸ್ಟ್ ಥರ್ಡ್ ಒನ್, ರೀಅರೇಂಜ್ ದಿ ಸೆಗ್ಮೆಂಟ್ಸ್ ಟು ಫಾರ್ಮ್ ಕ್ವಶನ್ಸ್. ಹಾಗಾದರೆ ಕ್ವಶನ್ಸ್ಗಳನ್ನಾಗಿ ಮಾಡಬೇಕೀಗ. ಸೊ ಜಂಬರ್ಡ್ ಆಗಿ ಕೊಟ್ಟಿರ್ತಕ್ಕಂಥ ವರ್ಡ್ಸನ್ನು ಸರಿಯಾದ ರೀತಿಯಲ್ಲಿ ಜೋಡಿಸಿ ಅದನ್ನು ನಾವು ಕ್ವಶನ್ ಮಾಡಬೇಕೀಗ. ಸೊ ಹಾಗಾದರೆ ಅದನ್ನು ಒಂದು ಸಿಂಪಲ್ ಪ್ರೆಸೆಂಟಲ್ಲಿ ಕೊಟ್ಟಿರ್ಬೋದು, ಅಥವಾ ಸಿಂಪಲ್ ಪಾಸ್ಟಲ್ಲಿ ಕೊಟ್ಟಿರ್ಬೋದು, ಅಥವಾ ಬೇರೆ ಯಾವುದೇ ಟೆನ್ಸಲ್ಲಿ ಕೂಡ ಕೊಟ್ಟಿರ್ಬೋದು. ಅವ್ರು ಯಾವುದೇ ಟೆನ್ಸಲ್ಲಿ ಕೊಟ್ಟರು ಕೂಡ ಅದನ್ನು ಯಾವ ರೀತಿಯಾಗಿ ನಾವು ಕ್ವಶನ್ ಮಾಡಬೇಕು ಅನ್ನೋದನ್ನು ಇವಾಗ ನೋಡೋಣ. ಫಸ್ಟ್ ಒನ್, ಲೈಕ್ ಯು ಡೂ ಟು ಲಿಸನ್ ಸ್ಟೋರಿ ಕ್ವಶನ್ ಮಾರ್ಕ್. ಹಾಗಾದ್ರೆ ಇದು ಯಾವ ಟೆನ್ಸ್ ಇದು? ಇಲ್ಲೇ ನಮಗೆ ಡೂ ಕಾಣ್ತಾ ಇದೆ. ಓಕೆ ರೈಟ್. ಸೊ ಇದು ಏನಪ್ಪ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಡೂ ಅಲ್ಲಿದ್ದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಕ್ವಶನ್ ಮಾಡೋದು ಹೇಗೆ? ಸೊ ಮೊದಲು ಈ ಒಂದು ಜಂಬರ್ಡ್ ವರ್ಡ್ಸಲ್ಲಿ ಸಬ್ಜೆಕ್ಟ್ ಯಾವುದಿದೆ? ಯು ಇದೆ. ಓಕೆ ರೈಟ್. ಹಾಗಾದ್ರೆ ನಾವು ಯು ಅನ್ನು ತೊಗೊಂಡು ಮಾಡಿದರೆ ಅದು ಅಫರ್ಮೇಟಿವ್ ಆಗುತ್ತೆ. ಬಟ್ ಇಲ್ಲಿ ಅವ್ರು ಹೇಳ್ತಾ ಇರೋದೇನಪ್ಪ ಅಂದರೆ ಕ್ವಶನ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ, ಟು ಫಾರ್ಮ್ ದಿ ಕ್ವಶನ್. ಸೊ ಕ್ವಶನ್ ಮಾಡಬೇಕಾದ್ರೆ ಒಟ್ಟು ಎರಡು ರೀತಿಯಲ್ಲಿದೆ. ಒಂದೇನಪ್ಪ ಅಂದರೆ ಎಸ್ ಆರ್ ನೋ ಕ್ವಶನ್, ಇನ್ನೊಂದು WH ಕ್ವಶನ್. ಸೊ ಹಾಗಾದ್ರೆ ಇಲ್ಲೇ WH ವರ್ಡ್ ಏನಾದರೂ ಇದೆಯಾ ಫಸ್ಟ್ ನೋಡ್ಕೋಬೇಕು ನಾವು. ಇಲ್ಲಿ ಯಾವುದೂ ಕೂಡ WH ವರ್ಡ್ ಇಲ್ಲ. ದಟ್ ಮೀನ್ಸ್ ಹೂ, ವೆನ್, ವೇರ್, ವೈ. ಸೊ ಇಂಥ ಒಂದು ವರ್ಡಲ್ಲಿ ಯಾವುದಿಲ್ಲ. ಸೊ ಹಾಗಾದರೆ ಇಲ್ಲಿ ಡೂ ಮಾತ್ರ ನಮ್ಗೆ ಕಾಣ್ತಾ ಇದೆ ಹೆಲ್ಪಿಂಗ್ ವರ್ಬ್. ಸೊ ಇದೇನಿದು? ಎಸ್ ಆರ್ ನೋ ಕ್ವಶನ್. ಹಾಗಾದ್ರೆ ಎಸ್ ಆರ್ ನೋ ಕ್ವಶನ್ ಮಾಡಬೇಕಾದ್ರೆ ಮೊದಲು ನಾವೇನು ತೊಗೋಬೇಕಂದ್ರೆ ಹೆಲ್ಪಿಂಗ್ ವರ್ಬನ್ನು ತೊಗೋಬೇಕು. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದಿಲ್ಲ? ಡೂ. ಸೊ ಆ ಡೂನ ಮೊದಲು ತೊಗೋಬೇಕು. ಡೂನ ತಗೊಂಡ ನಂತರ ಸಬ್ಜೆಕ್ಟನ್ನು ತೊಗೋಬೇಕು. ಹಾಗಾದ್ರೆ ಸಬ್ಜೆಕ್ಟ್ ಯಾವುದಿಲ್ಲ? ಯು ಈಸ್ ದಿ ಸಬ್ಜೆಕ್ಟ್. ಓಕೆ, ಡೂ ಯು. ಸೊ ಸಬ್ಜೆಕ್ಟ್ ತೊಗೊಂಡ ನಂತರ ವರ್ಬನ್ನು ತೊಗೋಬೇಕು. ಹಾಗಾದ್ರೆ ಇಲ್ಲಿರ್ತಕ್ಕಂಥ ವರ್ಬ್ ಯಾವ್ದು ಹೇಳ್ರಿ? ಮೇನ್ ವರ್ಬ್ ಲೈಕ್. ಡೂ ಯು ಲೈಕ್. ಓಕೆ ನೋಡ್ರಿ, ಯಾವಾಗಲೂ ಇದೇ ರೀತಿ ನಾವು ಕ್ವಶನ್ಸನ್ನು ಮಾಡಬೇಕು. ಡೂ ಯು ಲೈಕ್ ಟು ಲಿಸನ್. ಈ ಟು ಲಿಸನ್ ಏನಪ್ಪ ಅಂದರೆ ಇನ್ಫಿನಿಟಿವ್. ಸೊ ಹಾಗಾದ್ರೆ ಇನ್ಫಿನಿಟಿವ್ ಅಂದರೆ ಏನು? ಟು ಮುಂದ್ಗಡೆ ವರ್ಬ್ ಒನ್ ಬಂದರೆ ಅದಕ್ಕೆ ನಾವು ಇನ್ಫಿನಿಟಿವ್ ಅಂತ ಕರಿತೀವಿ ನಾವು. ಟು ಮುಂದೆ ವರ್ಬ್ ಒನ್ ಬರಬೇಕು ಯಾವಾಗಲೂ. ಆದರೆ ಇದು ಏನು ಅರ್ಥ ಕೊಡುತ್ತೆ? ಟು ಲಿಸನ್ ಕೇಳಲು, ಟು ವಾಕ್ ನಡೆಯಲು, ಟು ರೈಟ್ ಬರೆಯಲು. ಹಾಗಾದರೆ ಡೂ ಯು ಲೈಕ್ ಟು ಲಿಸನ್. ನೆಕ್ಸ್ಟ್ ಏನು ಹೇಳ್ರಿ? ಸ್ಟೋರಿ. ಡೂ ಯು ಲೈಕ್ ಟು ಲಿಸನ್ ಸ್ಟೋರಿ. ನಿನಗೆ ಕತೆ ಕೇಳಲು ಇಷ್ಟ ಇದೆಯಾ ಅಂತ ನಾವು ಕ್ವಶನ್ ಮಾಡ್ದಂಗೆ ಆಗುತ್ತೆ. ಹಾಗಾದ್ರೆ ಇದು ಯಾವ ಕ್ವಶನ್ ಇದು? ಎಸ್ ಆರ್ ನೋ ಕ್ವಶನ್. ಒಂದು ವೇಳೆ ನಿಮಗೆ ಇಷ್ಟ ಇದ್ದರೆ ಎಸ್ ಅನ್ಬೇಕು, ಒಂದು ವೇಳೆ ನಿಮಗೆ ಇಷ್ಟ ಇಲ್ಲ ಅಂದರೆ ನೋ ಅನ್ಬೇಕು. ಎಸ್. ಸೆಕೆಂಡ್ ಒನ್, ತಾಳಗುಪ್ಪ ಸ್ಟೇಷನ್ ಡಸ್ ಲಿವ್
ದ ಟ್ರೈನ್ ವೆನ್. ಆದರೆ ಈ ಒಂದು ಜಂಬಡಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಪ್ಪ ಅಂದರೆ ಇಲ್ಲಿ WH ವರ್ಡ್ ಇದೆ. ಆ WH ವರ್ಡ್ ಯಾವ್ದು ಹೇಳ್ರಿ? ವೆನ್. ಹಾಗಾದರೆ ಇದನ್ನು ನಾವು WH ಕ್ವಶನ್ ಆಗಿ ನಾವು ಇದನ್ನು ಸರಿಯಾದ ರೀತಿಯಲ್ಲಿ ಜೋಡಿಸ್ಬೇಕು. ಆದರೆ ಫಸ್ಟ್ ನಾವಿಲ್ಲಿ ಏನು ತೊಗೋಬೇಕಪ್ಪ ಅಂದರೆ ಆ ವೆನ್ ಅಂತಕ್ಕಂಥ ವರ್ಡನ್ನೇ ತೊಗೋಬೇಕಿಲ್ಲ, WH ವರ್ಡನ್ನೇ ತೊಗೋಬೇಕು. ವೆನ್. ಸೊ ವೆನ್ ಆದ ನಂತರ ಇಲ್ಲಿರೋಂಥ ಹೆಲ್ಪಿಂಗ್ ವರ್ಬ್ ಡಸ್. ವೆನ್ ಡಸ್. ನಾವು ಹೆಲ್ಪಿಂಗ್ ವರ್ಬನ್ನು ಹಾಕಿದ ನಂತರ ದ ಟ್ರೈನ್. ದ ಟ್ರೈನ್ ಅಂದರೆ ಏನಿದು? ಸಬ್ಜೆಕ್ಟ್. ವೆನ್ ಡಸ್ ದ ಟ್ರೈನ್ ಲಿವ್. ಸೊ ಲಿವ್ ಮೀನ್ಸ್ ದಿಸ್ ಈಸ್ ವರ್ಬ್. ಲಿವ್ ತಾಳಗುಪ್ಪ ಸ್ಟೇಷನ್. ತಾಳಗುಪ್ಪ ಸ್ಟೇಷನ್. ನೋಡಿ, ವೆನ್ ಡಸ್ ದ ಟ್ರೈನ್ ಲಿವ್ ತಾಳಗುಪ್ಪ ಸ್ಟೇಷನ್. ಟ್ರೈನು ತಾಳಗುಪ್ಪ ಸ್ಟೇಷನ್ನಿಂದ ಯಾವಾಗ ಹೊರಡುತ್ತದೆ ಅಂತ ಮೀನಿಂಗ್ ಕೊಡುತ್ತೆ. ಸೊ ಹಾಗಾದರೆ ಫಸ್ಟ್ ಒನ್ ಎಕ್ಸಾಂಪಲ್ SR ನೋ ಕ್ವಶನ್ ಆಗಿತ್ತು. ಸೆಕೆಂಡ್ ಒನ್ ಎಕ್ಸಾಂಪಲ್ WH ಕ್ವಶನ್. ಹಾಗಾದರೆ SR ನೋಗೂ ಮತ್ತು WHಗೂ ಇರತಕ್ಕಂಥ ವ್ಯತ್ಯಾಸ ಏನಪ್ಪ ಅಂದರೆ SR ನೋ ಹೆಲ್ಪಿಂಗ್ ವರ್ಬಿಂದ ಸ್ಟಾರ್ಟ್ ಆಗುತ್ತೆ, WH ವರ್ಡಿಂದ ಸ್ಟಾರ್ಟ್ ಆಗುತ್ತೆ. ಡು ಯು ಲರ್ನ್ ಇಂಗ್ಲೀಷ್? ಡು ಯು ಲರ್ನ್ ಇಂಗ್ಲೀಷ್? ದಿಸ್ ಈಸ್ SR ನೋ ಕ್ವಶನ್. ವೈ ಡು ಯು ಲರ್ನ್ ಇಂಗ್ಲೀಷ್? ಆ ಡೂಗಿಂತ ಮುಂಚೆ ನೀವು ಏನಾದರೂ WH ವರ್ಡನ್ನು ಹಾಕಿದರೆ ಅದು WH ಕ್ವಶನ್ ಆಗುತ್ತೆ. ವೈ ಡು ಯು ಲರ್ನ್ ಇಂಗ್ಲೀಷ್? ನೀವು ಇಂಗ್ಲೀಷನ್ನು ಯಾಕೆ ಕಲಿತೀರಾ? ಕರೆಕ್ಟ್. ಇದು SR ನೋಗೂ ಮತ್ತು WHಗೂ ಇರತಕ್ಕಂಥ ಒಂದು ವ್ಯತ್ಯಾಸ. ನೆಕ್ಸ್ಟ್ ಥರ್ಡ್ ಒನ್ ಎಕ್ಸಾಂಪಲ್ ಕಂಡಕ್ಟ್ ಕ್ಲಾಸಸ್ ವೇರ್ ಬಾಬರ್ ಅಲಿ ಡಸ್. ವೇರ್ ಬಾಬರ್ ಅಲಿ ಡಸ್. ಹಾಗಾದರೆ ಸೊ ಇಲ್ಲಿ ವೇರ್ ಅಂತಕ್ಕಂಥ ವರ್ಡ್ ಇದೆ. ಓಕೆ, ಇದು WH ವರ್ಡ್. ಸೊ ಮೊದಲು ನಾವಿಲ್ಲಿ WH ವರ್ಡನ್ನು ತಗೋಬೇಕು, ವೇರ್. ಓಕೆ, ಸೊ ವೇರನ್ನು ತೆಗೆದುಕೊಂಡ ನಂತರ ಹೆಲ್ಪಿಂಗ್ ವರ್ಬ್ ಯಾವುದಿಲ್ಲ? ಡಸ್. ಓಕೆ, ನೋಡ್ರಲ್ಲೇ ಡಸ್. ಡಸ್ ಇಸ್ ದಿ ಹೆಲ್ಪಿಂಗ್ ವರ್ಬ್. ಸೊ ದಟ್ ಮೀನ್ಸ್ ಪ್ರೆಸೆಂಟ್ ಟೆನ್ಸ್. ವೇರ್ ಡಸ್ ಬಾಬರ್ ಅಲಿ. ಸೊ ಬಾಬರ್ ಅಲಿ ಏನಿದು? ಸಬ್ಜೆಕ್ಟ್. ವೇರ್ ಡಸ್ ಬಾಬರ್ ಅಲಿ ಕಂಡಕ್ಟ್. ಸೊ ದಿಸ್ ಈಸ್ ವಾಟ್? ವರ್ಬ್. ವೇರ್ ಡಸ್ ಬಾಬರ್ ಅಲಿ ಕಂಡಕ್ಟ್ ಕ್ಲಾಸಸ್. ಸೊ ಬಾಬರ್ ಅಲಿ ಕ್ಲಾಸ್ಗಳನ್ನು ಎಲ್ಲಿ ತಗೊತಾನೆ, ಎಲ್ಲಿ ಕಂಡಕ್ಟ್ ಮಾಡ್ತಾನೆ ಅಂತ ಕ್ವಶನ್ ಇದು. ಕರೆಕ್ಟ್. ಆ್ಯಂಡ್ ದೆನ್ ಫೋರ್ತ್ ಒನ್ ಹೌ ಯುವರ್ ಈಸ್ ಗ್ರ್ಯಾಂಡ್ ಮಾ ಕ್ವಶನ್ ಮಾರ್ಕ್. ಹಾಗಾದರೆ ಇದು ಕೂಡ ಏನಪ್ಪ ಅಂದರೆ WH ಕ್ವಶನ್. ಯಾಕೆ ಹೇಳ್ರಿ? ಇಲ್ಲಿ ಹೌ ಕಾಣ್ತಾ ಇದೆ ನಮ್ಮ ಕಣ್ಣಿಗೆ. ಸೊ ಅದಕ್ಕೋಸ್ಕರ ನಾವು ಮೊದಲು ಏನು ತೊಗೋಬೇಕಿಲ್ಲ? ಹೌ ತೊಗೋಬೇಕು. ಹೌ ಆದ ನಂತರ ಹೆಲ್ಪಿಂಗ್ ವರ್ಬ್. ಸೊ ಹೆಲ್ಪಿಂಗ್ ವರ್ಬ್ ಯಾವುದಿಲ್ಲ? ಈಸ್. ಹೌ ಈಸ್ ಯುವರ್ ಗ್ರ್ಯಾಂಡ್ ಮಾ? ನಿಮ್ಮ ಅಜ್ಜಿ ಹೇಗಿದ್ದಾರೆ? ನಿಮ್ಮ ಅಜ್ಜಿ ಹೇಗಿದ್ದಾರೆ ಅಂತ ಕ್ವಶನ್ ಆಗುತ್ತೆ. ಓಕೆ. ಆ್ಯಂಡ್ ಲಾಸ್ಟ್ ಒನ್ ಫಿಫ್ತ್ ಎಕ್ಸಾಂಪಲ್ ಡಿಡ್ ಅರ್ ಹೋಮ್ವರ್ಕ್ ಶಿ ಇನ್ ಮೈ ರೂಮ್ ಡೂ. ಶಿ ಇನ್ ಮೈ ರೂಮ್ ಡೂ ಕ್ವಶನ್ ಮಾರ್ಕ್. ಹಾಗಾದರೆ ಇಲ್ಲೇ ಡಿಡ್ ಹೆಲ್ಪಿಂಗ್ ವರ್ಬ್ ಕಾಣ್ತಾ ಇದೆ ಆ್ಯಂಡ್ ಡೂ ಕೂಡ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಆದರೆ ಇದು SR ನೋ ಕ್ವಶನ್. ಯಾಕೆ ಹೇಳ್ರಿ? ಇಲ್ಲಿ WH ವರ್ಡ್ ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ಏನಪ್ಪ ಅಂದರೆ ಡೂನ ಮೊದಲು ತೊಗೋಬೇಕು, ಡಿಡ್ ಮೊದಲು ತೊಗೋಬೇಕು ಅಂತಕ್ಕಂಥ ಕನ್ಫ್ಯೂಷನ್ ಆಗುತ್ತೆ. ಬಟ್ ಒಂದು ಗೊತ್ತಿರಲಿ ನಿಮಗೆ, ಇದು ಸಿಂಪಲ್ ಪಾಸ್ಟ್ ಟೆನ್ಸ್. ಇಲ್ಲಿ ಡೂ ಯಾಕೆ ಕೊಟ್ಟಿದ್ದಾರಪ್ಪ ಅಂದರೆ ಡೂ ಏನಾಗುತ್ತೆ? V1 ಆಗಿ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಮೊದಲು ಡಿಡ್ ತೊಗೋಬೇಕು. ಸೊ ಡಿಡ್ ಶಿ ಸಬ್ಜೆಕ್ಟ್ ವಾಟ್? ಶಿ. ಸಬ್ಜೆಕ್ಟಲ್ಲಿ ಶಿ ಆಗಿದೆ. ಡಿಡ್ ಶಿ ಡೂ. ಸೊ ಡೂ ಏನಿದು? V1. ಡಿಡ್ ಶಿ ಡೂ ಹರ್ ಹೋಮ್ವರ್ಕ್ ಇನ್ ಮೈ ರೂಮ್. ಇನ್ ಮೈ ರೂಮ್. ಓಕೆ. ಹಾಗಾದರೆ ಡಿಡ್ ಇಲ್ಲೇ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಅಂದರೆ ಮುಂದುಗಡೆ V1 ಇರುತ್ತೆ. ಅದು ಮುಂದುಗಡೆ V1 ಇರಲೇಬೇಕು ಆ್ಯಕ್ಚುಲಿ ಅದು. ಸೊ ಅಂದಾಗ ಮಾತ್ರ ಅದು ಏನಾಗುತ್ತೆ? ಅದು ಸರಿಯಾದ ರೀತಿಯಲ್ಲಿ ಅನುಕ್ರಮ ಆಗುತ್ತೆ. ಕರೆಕ್ಟ್. ಡಿಡ್ ಶಿ ಡೂ ಅರ್ ಹೋಮ್ವರ್ಕ್ ಇನ್ ಮೈ ರೂಮ್. ಸೊ ಹಾಗಾದರೆ ಅವಳು ಏನಪ್ಪ ಅಂದರೆ ತನ್ನ ಮನೆ ಕೆಲಸವನ್ನು ರೂಮಲ್ಲಿ ಮಾಡ್ತಾ ಇದ್ದಾಳಾ ಅಂತ ಒಂದು ಕ್ವಶನ್. ಯಾವ ಕ್ವಶನ್ ಇದು? SR ನೋ ಕ್ವಶನ್. ಓಕೆ ಡಿಯರ್ ಫ್ರೆಂಡ್ಸ್, ಹಾಗಾದರೆ ಇಲ್ಲಿ ಕೂಡ ನೀವೇನಪ್ಪ ಅಂದರೆ ಇದೇ ಒಂದು ಫಾರ್ಮುಲಾವನ್ನು ಅಪ್ಲೈ ಮಾಡ್ಕೋಬೇಕು. ಯಾಕಂದರೆ ಇದು ನೆಗೆಟಿವ್ ಸೆಗ್ಮೆಂಟ್ಸ್ ಇದು, ಬಟ್ ಇದು ಬರೋದಿಲ್ಲ, ಇದು ನೆಗೆಟಿವ್ ಅಷ್ಟೇ ಬರುತ್ತೆ. ಬಟ್ ಇದು SR ನೋ ಮತ್ತು WH ಆದ್ದರಿಂದ ಸೊ ಮೊದಲು ಏನಪ್ಪ ಅಂದರೆ WH ತೊಗೋಬೇಕು. WH ಆರ್ ಹೆಲ್ಪಿಂಗ್ ವರ್ಬ್. WH ಆರ್ ಹೆಲ್ಪಿಂಗ್ ವರ್ಬ್.
ಇದಾದ ನಂತರ ಸೊ ಡಬ್ಲ್ಯೂ ಎಚ್ ಯಾವುದು ಕೇಳಿರೋದು, ಡಬ್ಲ್ಯೂ ಎಚ್ ಕ್ವಶನ್ ಬಂದಾಗ ಮಾತ್ರ ಡಬ್ಲ್ಯೂ ಎಚ್ ಮೊದಲು ತೊಗೋಬೇಕು. ಒಂದು ವೇಳೆ ಸೆಗ್ಮೆಂಟ್ ಏನಾದರೂ ಎಸ್ ಆರ್ ನ ಒಳಗಿದ್ರೆ ಮೊದಲು ಹೆಲ್ಪಿಂಗ್ ವರ್ಬನ್ನು ತೊಗೋಬೇಕು. ಓಕೆ ರೈಟ್. ಸೊ ಅದಾದ ನಂತರ ಏನು ತೊಗೋಬೇಕಿಲ್ಲ, ಹೆಲ್ಪಿಂಗ್ ವರ್ಬ್. ಓಕೆ, ಡಬ್ಲ್ಯೂ ಎಚ್ ಮೆಥಡ್. ಡಬ್ಲ್ಯೂ ಎಚ್ ಮೆಥಡ್ ಇದ್ದಾಗ ಫಸ್ಟ್ ಡಬ್ಲ್ಯೂ ಎಚ್ ವರ್ಡ್. ಡಬ್ಲ್ಯೂ ಎಚ್ ವರ್ಡ್ ಆದ ನಂತರ ನೋಡಿ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಆದ ನಂತರ ಏನು ಬರ್ತೇಳಿ, ಸಬ್ಜೆಕ್ಟ್. ಸಬ್ಜೆಕ್ಟ್ ಆದ ನಂತರ ಏನು ಬರ್ತೇಳ್ರಿ, ವರ್ಬ್. ಸೊ ವರ್ಬ್ ಆದ ನಂತರ ಏನು ಬರುತ್ತೆ ನೋಡ್ರಿ, ಬಾಬರಲ್ಲಿ ಕಂಡಕ್ಟ್ ಕ್ಲಾಸಸ್. ಕ್ಲಾಸಸ್ ಅಂದರೆ ಏನಿದು, ಆಬ್ಜೆಕ್ಟ್. ಓಕೆ, ಸೊ ಇದೇನಿದು, ದಿಸ್ ಈಸ್ ವಾಟ್ ಡಬ್ಲ್ಯೂ ಎಚ್ ಕೊಟ್ಟಾಗ ಮಾತ್ರ ಈ ಒಂದು ಮೆಥಡನ್ನು ಫಾಲೋ ಮಾಡಿರಿ. ನೆಕ್ಸ್ಟ್ ಕ್ವಶನ್ ಮಾರ್ಕನ್ನು ಮರಿಬಾರ್ದು, ಕ್ವಶನ್ ಮಾರ್ಕ್. ನೆಕ್ಸ್ಟ್ ಒಂದು ವೇಳೆ ಎಸ್ ಆರ್ ನೋ ಕೊಟ್ಟಿದ್ರೆ ಮೆಥಡ್, ಸೊ ಮೊದಲು ಹೆಲ್ಪಿಂಗ್ ವರ್ಬ್. ಮೊದಲು ಹೆಲ್ಪಿಂಗ್ ವರ್ಬ್. ಸೊ ಹೆಲ್ಪಿಂಗ್ ವರ್ಬ್ ಆದ ನಂತರ ಸಬ್ಜೆಕ್ಟ್, ಡಿಡ್ ಶಿ ಡೂ, ಆ್ಯಂಡ್ ದೆನ್ ವರ್ಬ್, ಆ್ಯಂಡ್ ದೆನ್ ಆಬ್ಜೆಕ್ಟ್. ನೆಕ್ಸ್ಟ್ ಕ್ವಶನ್ ಮಾರ್ಕ್. ನೋಡಿ, ಸೊ ನೋಡಿ ಫಸ್ಟ್ ಇಲ್ಲಿ ಡೂ ಯು ಲೈಕ್ ಟು ಲಿಸನ್ ಸ್ಟೋರಿ, ಡೂ ಹೆಲ್ಪಿಂಗ್ ವರ್ಬ್, ಆ್ಯಂಡ್ ದೆನ್ ಸಬ್ಜೆಕ್ಟ್ ಯಾವುದಿಲ್ಲ, ಯು, ಆ್ಯಂಡ್ ದೆನ್ ವರ್ಬ್ ಯಾವುದು, ಲೈಕ್, ಆ್ಯಂಡ್ ದೆನ್ ಆಬ್ಜೆಕ್ಟ್ ಯಾವುದಿಲ್ಲ, ಟು ಲಿಸನ್ ಸ್ಟೋರಿ. ಓಕೆ ರೈಟ್. ಹಿಯರ್ ಡಿಡ್ ಹೆಲ್ಪಿಂಗ್ ವರ್ಬ್, ಶಿ ಸಬ್ಜೆಕ್ಟ್, ಡೂ ವರ್ಬ್, ಅರ್ ಹೋಮ್ವರ್ಕ್ ಆಬ್ಜೆಕ್ಟ್, ಇನ್ ಮೈ ರೂಮ್. ಓಕೆ ರೈಟ್. ನೆಕ್ಸ್ಟ್ ಕ್ವಶನ್ ಮಾರ್ಕ್. ಸೊ ಈ ರೀತಿಯಾಗಿ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಜೋಡಿಸ್ಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೋಮ್ವರ್ಕ್ ನಾನು ಇವತ್ತು ಬೆಳಿಗ್ಗೆ ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದೀನಿ. ಆ ಹೋಮ್ವರ್ಕನ್ನು ಎಲ್ಲರೂ ಮಾಡಿ ನನ್ನ ಪರ್ಸ್ನಲ್ ವಾಟ್ಸಪ್ಪಿಗೆ ನೀವು ಕಳಿಸ್ಬೇಕು. ನೆಕ್ಸ್ಟ್ ನಾನು ಇದಕ್ಕೆ ಸಂಬಂಧಪಟ್ಟಂಥ ಹೋಮ್ವರ್ಕನ್ನು ನಾನು ನಿಮ್ಮ ವಾಟ್ಸಪ್ ಗ್ರೂಪ್ಗೆ ಹಾಕ್ತೀನಿ. ಓಕೆ, ಥ್ಯಾಂಕ್ ಯು.